ಅಪ್ಪ ಹೆಂಗೋ ಈ ಊರಾಗೆ ಒಳ್ಳೆ ವ್ಯಾಪಾರ ಆಯಿತು. ಇನ್ನೇನಿದ್ರು ಮುಂದ್ಲೂರಿಗೆ ತಗೊಂಡೋಗ್ಬಿಟ್ಟು ನೈಟಿ ವ್ಯಾಪಾರ ಮಾಡಬೇಕು. ಮೊದಲು ಹಳ್ಳಿಗಳಿಗೆ ಎಲ್ಲನೂ ಏನು ಹಾಕತ್ತಿರಲಿಲ್ಲ, ನೈಟಿ ಪೈಟಿ ಅಂತವೆ ಎಲ್ಲನೂ. ಇವಾಗ ನೈಟಿ ಪೈಟಿ ಎಲ್ಲನೂ ಜೋರಾಗಿ ಹಾಕಂತಾರೆ. ನಮ್ಮ ಜನ ಹಾಕೊಳ್ಳೋದಕ್ಕೂ ನಮಗೆ ವ್ಯಾಪಾರ ಸಂದಕ್ಕಾಗೋದಕ್ಕೂ ಅಪ್ಪ ದೇವ್ರೆ, ನಮ್ಮ ಹೆಂಗಸ್ರುಗಳಿಗೆ ಎಲ್ಲನೂ ನೈಟಿ ಮೇಲೆ ನಿನಗೆ ಶಾನೆ ಪಿರುತಿ ಬರಂಗೆ ಮಾಡ್ಬಿಡಪ್ಪ. ಎಲ್ಲ ನೈಟಿಗಳು ನೀನು ಹಾಕೊಂಡು ಓಡಾಡಬೇಕು, ನಮ್ಗೆ ಒಳ್ಳೆ ಸಂಪಾದನೆ ಆಯ್ತಾ ಇರಬೇಕು. ಇನ್ನು ಪಕ್ಕದೂರ್ಗು ಹೋಗ್ಬಿಟ್ಟು ಅಲ್ಲೂ ಮಾರ್ಕೊಂಬಿಟ್ಟು ಬಂದ್ಬಿಡೋಣ. ಎಲ್ಲ ಹತ್ಲಾಗಿ ಇವತ್ತಿನ ಮುಗೀತದೆ. ನಿಮ್ದೆ ಮನೆಗೆ ಹೋಗ್ಬಿಟ್ಟು ಮನೆಗೆ ಬಿಡ್ಬೋದು ನೋಡು. ಏನಣ್ಣ ಸೀರೆ ತಕ ಬಂದ್ಬಿಟ್ಟಿದ್ಯಾ ನಿಕ್ಕಿತ ಮಾರಕ್ಕೆ? ಸೀರೆ ಇಲ್ಲ ಕಣಕೋ, ಈಕಿತ ನೈಟಿ ಹಂಗೇನಿಯ. ಇವಾಗೆಲ್ಲ ಕಾಲೇಜ್ ಹುಡುಗಿರೆಲ್ಲ ಹಾಕತ್ತಾರಲ್ಲ ನೈಟ್ ಪ್ಯಾಂಟು ಅಂತವೆಲ್ಲ ತಂದ್ಬಿಟ್ಟಿದ್ದೀನಿ ಮಾರಕ್ಕೆ. ಅಯ್ಯೋ ಇವಾಗ ಎಲ್ಲನೂ ನೈಟಿಗಳನ್ನ ಶಾನೆ ಕೇಳ್ತಾರೆ ಕಣಕ, ಒಳ್ಳೊಳ್ಳಿನಾಗೂ. ಅದಕ್ಕೆ ನನಗೆ ಅವನೇ ಶಾನೆ ತರೋದು. ಸೀರೆ ಇವಾಗ ಏನು ಎಲ್ರೂ ತಗೊಂಡು ಹಾಕತ್ತಾರೆ. ಅದಕ್ಕೆ ನೈಟಿಗಳು ಶಾನೆ ಅಲ್ವಾ, ಮಾರ್ಕೊಂಬರೋದು ಕಡಿಮೆ. ಅದಕ್ಕೆ ನಾನೇ ಒತ್ಕೊಂಡು ಮಾರ್ಕೊಂಡತ್ಲಾಗ ಬಂದ್ಬಿಟ್ಟೆ. ಕೊಡೋಣಕ್ಕ ನಿನ್ಗೇನಾದ್ರೂ ನನಗೂ ನೈಟಿ ಹಾಕಬೇಕು ಅಂತ ಆಸೆ ಶಾನೇನಿಯ. ಮನೆಗೆ ಇಕ್ಕಿವ್ನಿ ಎರಡು ಹಾಕೊಂಡಾಗ್ಲೇನಿ ಅಳ್ಳಾಡಿದ್ದಾಯ್ತು. ಇನ್ನೇನೋ ಹಾಕೊಂಡು ಅಳ್ಳಾಡಕ್ಕೆ ನಾನು ಸೀರೆನೇನೋ ಅಂತ ಅನ್ಕೊಂಡೆ. ಅಕ್ಕ ನೋಡಿಸ್ತೀನಿ ನೋಡು, ನೈಟ್ ಪ್ಯಾಂಟುಗಳಂತೆ ಸೆಟ್ಟು ಎಲ್ಲ ಸಂದಕೇನಿ ಅವೇ. ನೈಟ್ ಪ್ಯಾಂಟಾ? ನಾನು ಎಲ್ಲಣ ಹಾಕೊಂಡ್ಲಿ ನೈಟ್ ಪ್ಯಾಂಟಾ? ಅಯ್ಯೋ ಹೋಗಕ್ಕ, ಪ್ಯಾಂಟ್ಗಳಿಗೆ ಎಲ್ಲ ನೈಟ್ ಪ್ಯಾಂಟು ಸೊರ್ಟುಗಳೇನಿ ಹಾಕೊಂಡು ಓಡೋದು. ನಮ್ಮ ಒಳ್ಳಿ ಹೆಂಗಸ್ರು ಎದ್ರಕದ್ರ ಅಷ್ಟೇನಿಯ. ಯಾಕೆ ಹಾಕಬೇಕಪ್ಪ ಜನ ಏನು ಅನ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವೆಲ್ಲ ಲೂಜಾಗಿರ್ತಾವೆ ಕಣಕ್ಕ. ಕೆಲಸ ಮಾಡೋಕ್ಕೆ ಎಲ್ಲನೂ ಆರಾಮಾಗಿರ್ತವೆ. ಈ ಸೀರೆ ಥರ ಅಲ್ವೇ ಅಲ್ಲ, ಆರಾಮಾಗಿ ಹೆಂಗೆ ಬೇಕೋ ಹಂಗೆ ಇದು ಮಾಡ್ಕೊಂಡು ಓಡಾಡ್ಬೋದು. ಗೊತ್ತೇನೋ? ಹೌದೇ, ಇಳಿಸೋಣ ಮತ್ತೆ ನೋಡ್ತೀನಿ. ಇರಮ್ಮ ಅಣ್ಣು, ಊರಾಚೆ ಇಳಿಸ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡ ಕಣ್ಣು. ಅದೇ ನಾನು ಊರಾಗ ಇರ್ಲಿಲ್ವಲ್ಲ. ಎಲ್ಲಿ ತಗೊಂಡ್ರೇನಕ್ಕ, ನನಗೇನು ಬಟ್ಟೆ ತಗೊಳ್ಳೋದು ಅಷ್ಟೇನಿಯ ಮುಖ್ಯ. ಇರಕ್ಕ ಗಂಟು ಬಿಚ್ಚಿ ತೋರಿಸ್ತೀನಿ. ನಮ್ಮ ಹಳ್ಳಿ ಹೆಂಗಸ್ರೆಲ್ಲ ಹೊಟ್ಟೆ ಉರ್ಕೋಬೇಕು. ಅದು ಎಂಥದ್ದು ನೈಟ್ ಪ್ಯಾಂಟು ಅಂತ ಹೇಳ್ದಲ್ಲ, ತೋರ್ಸೋಣ ಅದನ್ನೇನಿಯ. ನೋಡಕ್ಕ, ಇದ್ರಾಗೆ ಈ ಕಡೆ ಇರೋವೆಲ್ಲ ನೈಟ್ ಪ್ಯಾಂಟು, ಈ ಕಡೆ ಇರೋವೆಲ್ಲ ನೈಟಿಗಳು. ನೋಡು ಯಾವ್ದು ಇಷ್ಟ ಆಯ್ದ್ರೆ ಅತ್ತಕ್ಕ. ಈ ನೈಟ್ ಪ್ಯಾಂಟ್ ಹೆಂಗಿರ್ತವೆ ಅಂತಂದ್ರೆ ಮ್ಯಾಲ್ಗಡೆ ಒಂದು ಶರ್ಟ್ ತರ ಇರ್ತವೆ, ಕೆಳಗಡೆ ಒಂದು ಪ್ಯಾಂಟ್ ತರ ಇರ್ತವೆ. ಅದೇ ಕಲರು ಡಿಸೈನು ಎಲ್ಲ ಒಂದೇ ತರನೇ ಇರ್ತವೆ. ಹೌದೇನಣ್ಣ? ಹೆಂಗಣ್ಣ ರೇಟು ಒಂದಕ್ಕೆ ಎಷ್ಟು? ಅಕ್ಕ ಒಂದ್ ಜೊತೆಗೆ 500 ರೂಪಾಯಿ ಅಕ್ಕ. ಏಳಣ್ಣ ಒಂದು ಜೊತೆಗೆ 500 ರೂಪಾಯಿ ಅಂದ್ರೆ ಯಾವಳು ಕೊಡ್ತಾಳೆ? ಬಾ ಸುಮ್ಮನೆ ನೆನೆಯ. ಒಂದು 200 ಎಷ್ಟನ್ನ ಮಾಡ್ಕೊಂಡು ಕೊಡು. ಏಳಕ್ಕ ಒದ್ಕೊಂಡ್ಬಿಟ್ಟು ಅಲ್ಲಿಂದ ಮಾರ್ತೀವ್ನಿ. ಆ ಪ್ಯಾಂಟ್ ಶರ್ಟ್ ಹಾಕೊಂಡು ನೋಡಿ ನೀನು, ನೈಟ್ ಪ್ಯಾಂಟ್ ಶರ್ಟ್ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಒಂದು ಕಿತ್ತ ನೋಡು. ಆಮೇಕಿಂದ ನೀನೇನ್ಯಾ ಇನ್ನೊಂದು ಕಿತ್ತ ಕರೆದ್ಬಿಟ್ಟು ಕೊಡೋಣ ಅಂತ ತಗತ್ಯ. ನಿಮ್ಮ ಒಳ್ಳೆ ಹೆಂಗಸ್ರು ಎಲ್ಲನೂ ನನಗೂ ಬೇಕು ಅಂತ ಹೇಳ್ತಾರೆ. ಹೊಸ್ದಾಗಕ್ಕ ಲೇಟೆಸ್ಟ್ ಡಿಸೈನ್ ಬಂದಿರೋದು. ಅಯ್ಯ ಮಾಡ್ಕೊಡೋಣ. ಬಡವರು ಹೆಂಗಸ್ರು ಸಂದಕ್ಕಿರ್ಬೇಕಣ್ಣ. ಎಲ್ಲ ಸೀಮಂತು ಹೆಂಗಸ್ರನೇ ಹಾಕಬೇಕು ಅಂದ್ರೆ ಆಯ್ತದ ಹಣ. ನೋಡೋಣ ಒಂದು 250-300 ರೂಪಾಯಿ ಮಾಡ್ಕೊಂಡು ಕೊಟ್ಬಿಡೋಣ. ಬಡವರು ಬೆಳಿಬೇಕಲ್ವೇನಣ್ಣ? ಈಗಳಕ್ಕ ಹಿಂಗೊಂದು ಸೆಂಟಿಮೆಂಟಾಗಿ ಹೇಳ್ಬಿಟ್ಟು ಇದೊಂದು ಮಾಡ್ಬಿಡ್ತೀರಾ. ಏನೋ ಊರಾಚೆ ಇಳಿಸ್ಬಿಟ್ಟಿದ್ದೀನಿ, ಒಂದನ ವ್ಯಾಪಾರ ಮಾಡಬೇಕು. ಸರಿನಕ್ಕ 300 ರೂಪಾಯಿ ಕೊಟ್ಬಿಡ್ತೀನಿ. ಅಣ್ಣು ಏನು ಡ್ಯಾಮೇಜು ಪಾಮೇಜು ಏನಿಲ್ಲ ತಾನೇ? ನನ್ನ ಸೈಜ್ಗೆಲ್ಲ ಸಂದಕ್ಕೆ ಆಯ್ತವ ತಾನೇ? ಅಕ್ಕ ಯಾಕೆ ಆಗಕ್ಕಿಲ್ಲ? ನೀವು ವಾರ ಬಿಟ್ಕೊಂಡು ನಾನು ಮತ್ತೆ ಬರ್ತೀನಿ ಇದೇ ಊರಿಗೆನೆಯ. ಆವಾಗ ಬೇಕಾದ್ರೆ ನೀನೇನಿಯ ಆಗಲಿಲ್ಲ ಸಂದಕ್ಕಿಲ್ಲ ಅಂತ ಹೇಳಿದ್ರೆ ನೀನೇನಿಯ ಮಾತಾಡಿವಂತೆ. ನಂತರ ಬಟ್ಟೆ ಪ್ರತಿಯೊಂದು ಪೈನಾಗಿರ್ತಾವೆ ನೋಡು. ಸರಿ ಕಣಣ್ಣ, ಆ ನೈಟ್ ಪ್ಯಾಂಟು ಸೊಟ್ಟೆ ಏನಿಯ ಕೊಟ್ಬಿಡು, ಹಾಕಂತೀನಿ ಅತ್ತಾಗೆ 300 ರೂಪಾಯಿ ಕೊಟ್ಬಿಡೋಣ. 2-3 ತಗೊಳಕ್ಕ. ಒಂದು ಹಾಕೊಂಡು ನೋಡಣಿ ಹೆಂಗಿರ್ತೀನೋ ಏನೋ. ಹಾಕೊಂಡು ನೋಡಿದ ಮೇಲೆ ಆಮೇಲೆ ಬೇಕಾರೆ ತಗೊಂಡ್ರಾಯ್ತು ಇಷ್ಟ ಆದರೆ. ಸರಿ ಕಣಕ್ಕ, ಮತ್ತೆ ನೈಟಿ ಗೀಟಿ ಏನು ಬೇಡವಾ? ಬೇಡ ಕಣಣ್ಣ, ಏನು ಬೇಡ ಅಣ್ಣ. ಸರಿ ಕಣಣ್ಣ, ಕೊಟ್ಟಿದ್ದೀನಿ ನೋಡು, ಎಣಿಸ್ಕೊಬಿಡು 300 ಐತೆ. ಬುಡಕ್ಕ, ನಮ್ಮವ್ರ ಮೇಲೆ ನಾವು ನಂಬಿಕೆ ಇಕ್ಕಿದ್ವಿ, ಬ್ಯಾರ ಮೇಲೆ ನಂಬಿಕೆ ಕಾಯ್ತದ. ಅಕ್ಕೋ ಇಷ್ಟ ಆದರೆ ಹೇಳು. ಬರ್ತೀನಿ, ಇನ್ನೊಂದು ವಾರ ಬಿಟ್ಕೊಂಡು ತಗೊಳ್ಳಿವ್ರಂತೆ ಯಾರು ಏನೇನು ಬೇಕೋ. ಸರಿ ಕಣಣ್ಣ, ಆಯ್ತು ಕಣಣ್ಣ. ಈ ಅಜ್ಜಿ ಮುದುಕಿಯರೆಲ್ಲ ನೈಟಿ ಹಾಕೋಬೇಕಾದ್ರೆ ನಾನು ನೈಟ್ ಪ್ಯಾಂಟು ಶರ್ಟ್ ಹಾಕೊಂಡ್ರೆ ಸೌದೈತಿನ? ಎಲ್ಲ ನಾನು ನೋಡುವೆ ತೊಳ್ಳಿನಾಗೆ ಹೊಟ್ಟೆ ಹುರ್ಕೋಬೇಕು. ಸರಜಿ ಶುರು ಮಾಡ್ಕ ಬಾ, ಬೇಗ ಮಂತಕ್ಕೆ ಹೋಗ್ಬಿಟ್ಟು ಹಾಕ್ಕೊಂಬಿಡೋಣ. ಊರು ತುಂಬ ಹಾಕೊಂಡು ಓಡಾಡಿದ್ರೆ ನೆನೆಯ ಎಲ್ಲ ನೋಡೋದು. ಸುಮ್ಕಿದ್ಬಿಟ್ರೆ ಯಾರು ನೋಡ್ತಾರೆ ಅಲ್ವಾ? ಲೇ ಸರೋಜಿ, ಇದೇನ್ಲೇ ಪ್ಯಾಂಟು ಶರ್ಟ್ ಹಾಕೊಂಡು ಈ ಪಾಟಿ ಮಿಂಚ್ತಾ ಇದೆಯಲ್ಲೇ? ಇದು ಬರೀ ಪ್ಯಾಂಟು ಶರ್ಟ್ ಅಲ್ಲ, ಇದು ನೈಟ್ ಪ್ಯಾಂಟು ನೈಟ್ ಶರ್ಟು. ಇದು ಮನೆಗಿದ್ದಾಗ ಹಾಕೊಳ್ಳೋದು ಇವೇನಿಯ, ಪ್ಯಾಟರ್ನಾಗೆಲ್ಲ ಹಾಕೊಳಕ್ಕಿಲ್ವೇ? ಅದಕ್ಕೆ ನಾನು ಹಾಕೊಂಡಿವ್ನಿ ತಕೊಂಡು ಹೋಗತ್ಲಾಗೆ. ಅಯ್ಯೋ ನೀನೇ ಮೇಲಮ್ಮಿ, ಇದೇನ್ಲೇ ಸರೋಜಿ ಹೊಸ ಅವತಾರ ನಿಂದು? ಇನ್ನೇನು ಅನ್ಕೊಂಡಿದ್ಯಾ? ಈಗ ಎಲ್ಲನೂ ನೈಟಿಗಳು ಹಾಕೊಂಡು ಓಡಾಡಕ್ಕಿಲ್ವೇ? ನಾನು ಅದಕ್ಕೆ ಅತ್ಲಾಗಿರ್ಲಿ ಅಂತ ಹೇಳ್ಬಿಟ್ಟು ನೈಟ್ ಪ್ಯಾಂಟು ಶರ್ಟ ತಗೊಬಿಟ್ಟೆ. ಅಯ್ಯೋ ನಾನು ತಗೋಬಾರ್ದು ಅನ್ಕೊಂಡಿದ್ದೆ. ಅಯ್ಯೋ ಅವತ್ತು ಪ್ಯಾಟ್ಗೆ ಹೋಗಿದ್ನಲ್ಲಕ್ಕ ಬೆಂಗಳೂರು ಮನೆ, ಅವತ್ತು 2,000 ರೂಪಾಯಿ ಕೊಟ್ಬಿಟ್ಟು ತಗೊಬಿಟ್ಟು ಬಂದಿದ್ದೀನಿ ಬಟ್ಟೆಯ. ಏನು 2,000 ರೂಪಾಯಿ ಕೊಟ್ಬಿಟ್ಟೆ? ಮತ್ತೆ ಇವೆಲ್ಲ ಸುಮ್ಮನೆ ಕಮ್ಮಿ ರೇಟಿಗೆ ಬಂದ್ಬಿಡ್ತವೆ ಅಂತ ಅನ್ಕೊಂಡೆ. ಪ್ಯಾಂಟರ್ ಹಾಕೊಳ್ಳೋವೆಲ್ಲ ಕಮ್ಮಿ ರೇಟ್ಗೆ ಎಲ್ಲಮ್ಮ ಬರ್ತವೆ. ಅದಕ್ಕೆ ಹೊಸಿ ಶಾನೆ ರೇಟ್ ಅಷ್ಟೇನೆಯ. ಸಂದ ಕಾಣಿಸ್ತಿದ್ದೀನ ಲಕ್ಷ್ಮಿ? ಚೆನ್ನಾಗಿ ಕಾಣಿಸ್ತಿದೆ. 7 ಸರೋಜಕ್ಕ ಫುಲ್ಲು ಮಿಂಚಿಂಗು ನೀನಂತನವೆ. ಮತ್ತೆ ನಾನಂದ್ರೆ ಸುಮ್ಕೆನಾ? ಬುಡಮ್ಮಿ ಪರವಾಗಿಲ್ಲ. ನಾನು ನೈಟಿ ಹಾಕೋಣ ಅಂತ ಅನ್ಕೊಂತಿದ್ದೆ. ನೀನು ಅತ್ಲಾಗ ನೈಟಿನ ಬಿಟ್ಬಿಟ್ಟು ಪ್ಯಾಂಟ್ ಶರ್ಟ್ ಏನಿ ಹಾಕೊಳಕ್ಕೆ ಶುರು ಮಾಡ್ಕೊಬಿಟ್ಟಿದ್ಯಲ್ಲ.
ಏನು ಮೊಯ್ಯಲ್ಲ ಉಗ್ರವಾಗಿರ್ತದ? ಅಯ್ಯ, ಬಟ್ಟೆ ಹಾಕಣಂಗೆ ಇರಕ್ಕಿಲ್ಲ, ಬಟ್ಟೆ ಹಾಕಣಂಗೆ ಇರಕ್ಕಿಲ್ಲ, ಅದು ಆರಾಮಾಗಿರ್ತದೆ. ಯಪ್ಪ, ಈ ಸೀರೆಗಿನ್ನೂ ಈ ಪ್ಯಾಂಟ್ ಸೋಟ್ ಎಷ್ಟು ವಾಸಿ ಬಿಡು. ಹಾ, ಬರೀ ಇಲ್ಲೇ ನಿಂತ್ಕೊಂಡ್ರೆ ಹೆಂಗೆ? ಪಕ್ಕದ ಕೆರೆಗೆ ಒಂದ್ಕಿತ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರ್ತೀನಿ. ಹಾ ಹಾ, ಹೋಗು ಹೋಗು. ಚನಕ ಚನಕ, ನಾನು ಇದ್ಯಾರಪ್ಪ ಪ್ಯಾಟೆಯಿಂದ ಬಂದ್ಬಿಟ್ಟವ್ರೆ ಅಂತ ಅನ್ಕೊಬಿಟ್ಟಿದ್ದೆ. ಅಯ್ಯೋ ಶಿವನಿ, ಸರೋಜಿ, ಏನ್ಲ ಇದು ನವ್ತಾರ? ಇದು ಹಾ, ಹೊಸ ಅವತಾರ? ಏ, ಲೇಟೆಸ್ಟ್ ಪ್ಯಾಸನ್ ಕಣಕ್ಕ, ಇದು ಲೇಟೆಸ್ಟ್ ಪ್ಯಾಸನ್ನು. ಈಗ ಎಲ್ಲರೂ ಹಿಂಗೇಣಿ ಹಾಕೊಳ್ಳೋದು ಏನು ಉಗ್ರವಾಗಿರ್ತದೆ ಗೊತ್ತೇ? ಬಟ್ಟೆ ಹಾಕೊಂಡಂಗೆ ಇರಕ್ಕಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಕ್ಯಾಮೆ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಓಡಾಡ್ಬೋದು, ಏನು ತಡ್ರಗಿಡ್ಕೊಂಡು ಬೀಳಂಗಿಲ್ಲ, ಎಂಥದ್ದು ಇಲ್ಲ. ವಾಗ್ಯಕ್ಕೂ ಆರಾಮು. ಅದಕ್ಕೆ ನೀ ಪ್ಯಾಟೆಗೆ ಹೋಗಿದ್ದಲ್ಲ ಮೊನ್ನೆ, ಅವತ್ತು 2,000 ರೂಪಾಯಿ ಕೊಟ್ಬಿಟ್ಟು ತಕೊಬಿಟ್ಟು ಬಂದೀವ್ನಿ. ನೋಡನಿ ಹೆಂಗಿರ್ತದೋ ಇರ್ಲಿ ಅಂತ ಹೇಳ್ಬಿಟ್ಟು. ಏನು, 2,000 ರೂಪಾಯಿ ಕೊಟ್ಬಿಟ್ಟು ತಕೊಬಿಟ್ಟು ಬಂದ? ಮತ್ತೆ ಸುಮ್ಕೆನೇನು ಇವೆಲ್ಲ ಪ್ಯಾಟೆ ಜನ ಉಳಾಕೊಳ್ಳವೆಲ್ಲ ಏನು ಕಮ್ಮಿ ರೇಟ್ ಅನ್ಕಂಡೆ? ಅಯ್ಯೋ ಯೋವಿ ಯೋವಿ ಯೋವಿ, ನೀನೇ ಮೇಲ್ ಬಿಡಮ್ಮಿ. ಇದ್ಯಾ ಚನಕ, ಯಾರ ಬಂದ್ಬಿಟ್ಟವ್ರು ಪ್ಯಾಟೆಯಿಂದ? ಓ, ನೋಡ್ಬಾ ಅಮ್ಮ ಯಾರು ಅಂತ ಹೇಳ್ಬಿಟ್ಟು. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಸರೋಜಿ, ಇದೇನ್ಲೇ ಕೋಡಂಗಿ ವೇಸಿ ಹಾಕಬಿಟ್ಟಿದ್ಯಲ್ಲೇ? ಕತ್ತೆಗೇನ್ ಗೊತ್ತು, ಕಸ್ತೂರಿ ವಾಸನೆ. ಇದು ನೀನ್ ಅನ್ಕೊಬಿಟ್ಟಿದ್ಯಾ? ನೈಟ್ ಪ್ಯಾಂಟ್ ಶರ್ಟ್, ಪ್ಯಾಟೆನಾಗೆಲ್ಲ ಇವನೇ ಹಾಕೊಳ್ಳೋದು. ನೋಡ್ಬಿಟ್ಟು ಕೋಡಂಗಿ ಅಂತ ಹೇಳ್ತೀಯಾ? ನಿನ್ನ ಮಗಳು ಮೊಮ್ಮಗಳು ಮಾತ್ರ ನೈಟಿ ಹಾಕೊಂಡ್ರೆ ಅದು ನಿನಗೆ ಸಂದ, ಆದ್ರೆ ನಾವೇನಾದ್ರು ನೈಟ್ ಪ್ಯಾಂಟ್ ಹಾಕೊಂಡ್ರೆ ನಿನಗೆ ಕಷ್ಟ ನೋಡು, ಹೆಂಗ್ ಉರ್ಕಂತೀಯ? ನಾನೇನು ಉರ್ಕಂತಿಲ್ಲ ಕಣ್ ಸರೋಜಿ, ಅಲ್ಲ ಸುಮ್ಮನೆ ಕೇಳಿದೆ ಅಷ್ಟೇನಿಯ. ಬ್ಯಾರೆ ಥರದ ಬಟ್ಟೆ ಹಾಕೊಂಬಿಟ್ಟು ಬಂದಿದ್ಯಲ್ಲ, ಈ ಕಡೆ ಎಂಥ ಬಟ್ಟೆನೂ ಎಂದು ಹಾಕೊಂಡಿಲ್ದಿರ ಬಟ್ಟೆ ಹಾಕೊಂಬಿಟ್ಟಿದ್ಯಲ್ಲ, ಅದಕ್ಕೆ ನೀ ಕೇಳಿದೆ ಅಷ್ಟೇನೇನಿಯ. ಇದೆಲ್ಲ ಲೇಟೆಸ್ಟು ಪ್ಯಾಸನ್ನು, ನಿನಗೇನು ಗೊತ್ತಾಯ್ತದೆ ಹಳೆ ಕಾಲದೊಳಗೆ. ಸರಿ ತಗ, ನಾನು ಪಕ್ಕದ ಕೇರಿಗೆ ಹೋಗ್ಬಿಟ್ಟು ಬರ್ತೀನಿ. ಹುಷಾರ್ ಕಣಮಿ, ಪಕ್ಕದ ಬೀದಿನಾಗೆ ನಾಯಿಗಳು ಶಾನೆ ಅವೇ. ಭಾಗ್ಯಕ ಭಾಗ್ಯಕ, ತಿಂಡಿ ಆಯ್ತೆ? ಅಯ್ಯೋ, ನಾನು ಯಾರೋ ಬಂದ್ಬಿಟ್ಲಲ್ಲ ಪ್ಯಾಟೆ ಮೇಡಮ್ ಅನ್ಕೋಬಿಟ್ಟೆ. ಲೇ ಸರೋಜಿ, ಹೇಳಕ್ಕ, ಇದೇನ್ಲೇ ನೀನು ಹೊಸ ಅವತಾರ? ಇದೇನು ಅವತಾರ? ಪ್ಯಾಸನ್ ಅಲ್ವೇ, ನೈಟ್ ಪ್ಯಾಂಟ್ ಶರ್ಟು. ಅಯ್ಯೋ ರಾಮ, ಹೋಗತ್ಲಾಗಿ ಹೆಂಗೋ ನೀನೇ ಸರಿ. ಒಂಥರ ಸಂದಕ್ಕಿರ್ತದೆ ಹಾಕೊಂಡ್ರೆ. ನನಗೂನು ಈ ನೈಟಿ ಗೀಟಿ ಹಾಕಬೇಕು ಅಂತ ಹೇಳ್ಬಿಟ್ಟು ಭಾಳ ಇಷ್ಟ. ಅಯ್ಯ, ನನ್ನ ಮೊಮ್ಮಕ್ಳು ಇಲ್ಲ ಕುಣ್ದು ಅಲ್ಲಿ ಬೀಳ್ತಾರೆ. ಅಯ್ಯ ಬಿಡು, ಅದಕ್ಕೆ ನೀ ಸುಮ್ಮನೆ ಆಗ್ಬಿಟ್ಟಿವ್ನಿ. ಒಂಥರ ಸಂದಕ ಇಟ್ಕೊಳಮಿ ನಿನ್ನ ಬಟ್ಟೆನೂ ಆರಾಮಾಗದ್ಲಾಗ ಹಾಕೊಂಡು ಆರಾಮಾಗದ್ಲಾಗ ಇತಿಹಾಸಿಬೋದು ನೋಡು. ಅಯ್ಯೋ, ಸೀರೆನಾಗೆ ತೊಡ್ರು ತಗ್ಲಕತ್ತದೆ. ಇದು ನೋಡಿ ನಿನ್ನ ಪ್ಯಾಂಟು ಶರ್ಟ ಬೋ ಸಂದ ನಿನಗೆ ಸೊರೈತದ ಬಿಡು. ಹೆಂಗೋ ಬಿಡವ. 2,000 ರೂಪಾಯಿ ಕೊಟ್ಬಿಟ್ಟು ತಗೊಬಂದೆ ಕಣಕ್ಕ, 2,000 ರೂಪಾಯಿ. ಯಪ್ಪ ಯಪ್ಪ ಯಪ್ಪ, 2,000ವೇ? ಹ್ಞೂ ಕಣಕ್ಕ. ಏನ್ಲ ಹಂಗೆ ನೋಡ್ಕೊಂಡು ನಿಂತಿದ್ಯಾ? ನಡಿಲ್ಲ ಹೋಗೋಣ. ಏನ್ಲ ನಿಮ್ಮ ಸರೋಜತ್ತೆ ಫುಲ್ಲು ಪ್ಯಾಸನಾಗ ರೆಡಿ ಆಗ್ಬಿಟ್ಟವಳೆ. ಹಳೆ ಮನೆಗೆ ಸುಣ್ಣ ಬಳದಂಗೆ ಐತೆ. ಅಯ್ಯೋ ರಾಮ, ಇವ್ರ ಅಮ್ಮ ಹಿಂಗಂದ್ಮೇಲೆ ಇನ್ನು ಮಗಳು ಹಂಗೆ ಆಡೋದ್ರಾಗೇನು ತಪ್ಪಿಲ್ಲ ಬಿಡ್ಲಾ. ಹೆಂಗನಾಗಲಿ, ಫ್ಯೂಚರ್ ಅತ್ತೆ ಅಲ್ವೇನಪ್ಪ. ನೀನಾರ ಒಂಚೂರು ನೋಡು, ಗಮನಿಸ್ಕ. ಸುಮ್ಕಿರ್ಲ, ಫ್ಯೂಚರ್ ಅತ್ತೇನಂತೆ. ಈ ಅಮ್ಮನೇ ಈ ಪಾಟಿ ಲೂಸು, ಇನ್ನು ಮಗಳು ಅದಕ್ಕಿನ್ನೂ ದೊಡ್ಡ ಲೂಸು. ಅವಳನ್ನ ಕಟ್ಕೊಬಿಟ್ರೆ ನಾನು ಅಷ್ಟೇ, ಅದೇನೋ ಅಂತಾರಲ್ಲ ಹಂಗೆ ಆಗೋಗ್ಬಿಡ್ತೀನಿ ನಾನು. ಅಯ್ಯೋ, ನನಗೆ ಯಾಕೆ ಬೇಕು, ಬಾ ಹೋಗನಿ. ಏನಮ್ಮಿ ಘಮ 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 ಅಂತ ಇದೆಯಾ? ಏನು ಯಾವ ಸೋಪ್ ಹಾಕತ್ತೀಯಾ? ಸೋಪ್ದಲ್ಲ ಕಣಕ, ಸೆಂಟ್ ಹಾಕೊಂಡಿವ್ನಿ. ಓ, ಆ ಸೆಂಟ್ಗೆ ಎಷ್ಟು ರೂಪಾಯಿ ಕೊಟ್ಟೆ? ಆ ಸೆಂಟ್ಗೆ ನೀ 500 ರೂಪಾಯಿ ಕೊಟ್ಟಿದ್ದೀನಿ. ಅಯ್ಯೋ ಭಗವಂತ, 500 ರೂಪಾಯಿ? ಹ್ಞೂ ಕಣಕ್ಕ, 500 ರೂಪಾಯಿ. ಅಲೋ, ಒಂದೇ ಒಂದು ಹಾಡು ಬತ್ತಾಯ್ತು ಕಣ್ಲ, ಹೇಳ. ಯಾವ ಹಾಡ್ಲಾ? ಸೇವಂತಿಯೇ ಸೇವಂತಿಯೇ ಎಂಟಾಣಿ ಸೆಂಟ ಕಣ್ಗಮ್ಮಂತಿಯೇ, ಮಲ್ಲಿಗೆಗಿನ್ನ ಬಲುಗಬ್ಬು ನೀನು, ಶ್ರೀಗಂಧಕ್ಕಿಂತ ದುರ್ಗಂಧ ನೀನು. ಏನ್ರಲ್ಲ ಹಾಡು ಹೇಳ್ತಿದ್ದೀರಾ? ಪರ್ಕೆ ಮುರಿತದ ಅಷ್ಟೇ ನಿನಿಯ. ಅಯ್ಯೋ, ನಮ್ಮ ಪಡು ನಾವು ಹಾಡು ಹೇಳ್ಕೊಂಡ್ರೆ ನಿಮ್ಗೇನು ಸರೋಜಕ್ಕ ಕಷ್ಟ? ನನ್ನ ಬಗ್ಗೆ ನೀ ಹಾಡು ಹೇಳ್ತಿದ್ದೀರಾ ಅಂತ ಅನ್ನಿಸ್ತೈತೆ. ವಾ, ನೀನೇನು ಐಶ್ವರ್ಯ ರೈ ನಾವು ಹಾಡು ಹೇಳೋಕ್ಕೆ? ಅಯ್ಯಯ್ಯಪ್ಪ, ಮುಕ್ಕಂಡ್ರಲ್ಲ, ನನ್ನ ಐಶ್ವರ್ಯ ರಯ್ಯನೇನಿಯ. ಮುಚ್ಕೊಂಡು ಇಲ್ಲಿಂದ ಹೋಗಿ. ಸುಮ್ಕೆ ನನ್ನ ತಂಟೆಗೆ ಬಂದು ಕಾಲ್ ಕೆರ್ಕೊಂಡು ಜಗಳ ಮಾಡ್ಕೊಳಕ್ ಬರ್ಬೇಡ ನೀನು. ಅಮ್ಮ, ನಮ್ಮ ಹುಡುಗು ನಂಗೆಲ್ಲ ಬೈಬೇಡ ಕಣಮ್ಮ. ಲೈ ಹಳೆ ಬೇವಸ್ಸಿ, ಪರ್ಕೆ ಮುರಿತದೆ. ಇನ್ನೊಂದು ಕಿತ್ತ ಏನಾದ್ರೂ ಬಂದ್ಬಿಟ್ಟು ಅವ್ನು ಪರ ಮಾತಾಡ್ದೆ ಅಂತ ಹೇಳಿದ್ರೆ ಏನ್ ನಿನ್ ವೇಷ ನೋಡಿದ್ರೆ ಎಲ್ಲರೂ ಆಡ್ಕೊಂತಾರೆ. ನಾನೇ ಹಾಕೊಳಕಿಲ್ಲ, ಈ ಮಕ್ಕಂಡು ಅಳ್ಳಾಡ್ತಿರ ನೋಡು. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ನನ್ನ ಮಗಳು. ಅಯ್ಯೋ, ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮ ಅಮ್ಮ ಏನೋ ತಪ್ಪಾಗ ಅಂದ್ಬಿಟ್ಟೈತೆ. ಇಷ್ಟೊತ್ತು ಬೇಜಾರು ಮಾಡ್ಕೊಂಡಿರಲಿಲ್ಲ. ನೀನು ಹಿಂಗೆ ಬಂದ್ಬಿಟ್ಟು ತಲೆ ತಿಂದ್ಬಿಟ್ರೆ ದೇವ್ರನ್ನೇ ಬೇಜಾರಾಯ್ತದೆ. ದಯವಿಟ್ಟು ನಮ್ಮ ಅಮ್ಮನಿಂದ ಅವ್ನು ಬೇಜಾರು ಮಾಡ್ಕೊಂಬಿಟ್ಟ.